ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಪಾಲಕ್ ಪನ್ನೀರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಸ್ವಲ್ಪ ಕಾಯ್ತಾ ಇದ್ದಂಗೆ ಒಳಗಡೆ ಗುಳ್ಳೆ ಎಲ್ಲ ಸ್ಟಾರ್ಟ್ ಮಾಡುತ್ತೆ ನೋಡಿ. ಆ ಟೈಮ್ಗೆ ಒಂದು ಕಟ್ಟು ತೊಳೆದಿಟ್ಕೊಂಡಿರೋವಂಥ ಸೊಪ್ಪನ್ನು ಆ ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ಚೆನ್ನಾಗಿ ಅಂತ ಅಂದರೆ ಕಲರ್ ಚೇಂಜ್ ಆಗುತ್ತಲ್ಲ ಸೊಪ್ಪುದು. ಇದೆಲ್ಲ ದಪ್ಪ ಆಗ್ತಾ ಇದ್ದೀನಲ್ಲ ಈ ಸೊಪ್ಪು, ಇದೆಲ್ಲ ಬೆಂದರೆ ಹೇಗಾಗುತ್ತೆ ಆ ಥರ ಆಗಬೇಕು. ಆ ಥರ ಆಗಿದ್ದನ್ನು ಸ್ವಲ್ಪ ತಣ್ಣೀರು ಮತ್ತು ಐಸ್ ಕ್ಯೂಬ್ಸು ಸೇರಿಸ್ಕೊಂಡು ತಣ್ಣೀರೊಳಗಡೆಗೆ ಬೆಂದಿರೋಂಥ ಸೊಪ್ಪನ್ನು ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ಪಾಲಕ್ ಸೊಪ್ಪು ಕಲರ್ ಹೋಗಲ್ಲ ಇಮಿಡಿಯೇಟಾಗಿ ನೀವು ಬೇಯಿಸಿರೋ ಸೊಪ್ಪನ್ನು ಈ ಥರ ನೀರಿಗೆ ಹಾಕ್ಕೊಂಡ್ರೆ. ಹಾಗಾಗಿ ಸೊ ನಾನು ಇದನ್ನು ಸ್ವಲ್ಪ ಹಾರೋದಕ್ಕೆ ಬಿಡ್ತಾಯಿದ್ದೀನಿ. ಈ ನೀರೊಳಗಡೆ ಹಾಕ್ಬಿಟ್ಟು ಮತ್ತು ಬೇಯಿಸ್ಕೊಂಡಿರೋ ನೀರೇನಿದೆ ಅದನ್ನು ಚೆಲ್ಬಿಡ್ತಾ ಇದ್ದೀನಿ. ಸೊ ಇದರಿಂದ ಏನು ಯೂಸ್ ಇಲ್ಲ. ನೆಕ್ಸ್ಟು ಅದೇ ಪಾತ್ರೆನ ವಾಶ್ ಮಾಡಿಕೊಂಡು ಮತ್ತು ಅದನ್ನು ಕಾಯಕ್ಕಿಟ್ಟು ಪಾಲಕ್ ಸೊಪ್ಪು ಆರೋಕ್ಕೆ ಇಟ್ಟಿದ್ನಲ್ಲ ಅದನ್ನು ಜಾರ್ಗೆ ಹಾಕ್ಕೊಳ್ಳಿ, ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಂತರ ಇದೇ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು 1 ಸ್ಪೂನಷ್ಟು ಬಟರ್, ನಾನು ಬಟರ್ ಮತ್ತು ಎಣ್ಣೆ ಎರಡೂ ಹಾಕ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಒಗ್ಗರಣೆಗೆ. ಇದಕ್ಕೆ ಸಾಸಿವೆ ಅಗತ್ಯ ಇಲ್ಲ. ಮತ್ತು ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ನೀವು 1 ಅಥವಾ 2 ಯಾವುದನ್ನಾದರೂ ಹಾಕ್ಕೋಬೋದು. ನಾನು 1 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಮತ್ತು ಬಟರೆಲ್ಲ ಮೆಲ್ಟ್ ಆದಮೇಲೆ 1-2 ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ರುಚಿ ಪುಡಿನ ಆ್ಯಡ್ ಮಾಡಿಕೊಂಡ್ರೆ ಬೇಗ ಅದು ಗೋಲ್ಡನ್ ಕಲರಿಗೆ ಬರುತ್ತೆ. ಈರುಳ್ಳಿ ಬೆಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ದು ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಟೊಮೊಟೊ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಪಾರಮ್ ಟೊಮೊಟೊ 1 ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸಿಪ್ಪೆ ಎಲ್ಲ ಪೀಲ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಟೊಮೊಟೊ ಬೆಂದ ನಂತರ ಅದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಂದರೆ ಗ್ರೈಂಡ್ ಮಾಡಬೇಕಾದ್ರೇ ಹಾಕೋಬೋದು. ಸೊ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಅದು ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಜೊತೆ ಹಾಕಿದಾಗ, ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಯಾಕೆ ಅಂತ ಅಂದರೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿರಲಿ ಅಂತ. ಯಾಕೆಂದರೆ ಬರೀ ಸೊಪ್ಪನ್ನು ಹಾಕ್ತಾ ಇರೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರೋದಿಲ್ಲ. ಹಾಗಾಗಿ ಈವನ್ ಕೆಲವರು ಪಾಲಕ್ ಸೂಪ್ ಮಾಡೋರು ಕೂಡ ಕಾರ್ನ್ಫ್ಲೋರ್ ಕೂಡ ಹಾಕ್ತಾರೆ ಗಟ್ಟಿಗೆ ಬರಲಿ ಅಂತ ಕನ್ಸಿಸ್ಟೆನ್ಸಿ. ಬಟ್ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ನೀವು ಇದ್ದರೆ ಕಾರ್ನ್ ಪೌಡ್ರು ಕೂಡ ಹಾಕ್ಕೋಬೋದು, ಕಾರ್ನ್ಫ್ಲೋರ್ ಬರುತ್ತಲ್ಲ ಅದನ್ನು. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದು ಗ್ರೇವಿ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಎಲ್ಲದೂ ಮಿಕ್ಸ್ ಕೊಡಿ. ಅದಾದ ನಂತರ ಆಡಿಸಿಟ್ಕೊಂಡಿದ್ನಲ್ಲ ಆ ಪ್ಯೂರಿನ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಪ್ಯೂರಿ ಹಾಕಬೇಕಾದ್ರೆ ಒಲೆನ ಸ್ವಲ್ಪ ಕಡಿಮೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಉರಿ ಜಾಸ್ತಿ ಇದ್ದರೆ ನೀವು ಪ್ಯೂರಿ ಹಾಕಿದ ತಕ್ಷಣ ಎಲ್ಲ ಕುದ್ದು ಸುತ್ತ ಆರೋದಕ್ಕೆಲ್ಲ ಶುರು ಮಾಡಿಬಿಡುತ್ತೆ. ಹಾಗಾಗಿ ಸೊ ಇದಕ್ಕೆ ನೀವು ನೀರನ್ನು ಎಷ್ಟು ಬೇಕಷ್ಟು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಗ್ರೇವಿ ಮಾಡ್ತಾಯಿರೋದು ಸಾಂಬಾರಲ್ಲ, ಹಾಗಾಗಿ ಕನ್ಸಿಸ್ಟೆನ್ಸಿ ತಿಕ್ಕಾಗಿರೋ ಥರನೇ ನೋಡ್ಕೊಳ್ಳಿ. 5 ನಿಮಿಷ ಇದನ್ನು ಸೊಪ್ಪನ್ನು ಬೇಯೋದಕ್ಕೆ ಅಂತ ಬಿಡಿ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಸೊಪ್ಪು ಬೇಯಿಸಿರೋದ್ರಿಂದ ಯಾವ ಹಸಿ ವಾಸನೆ ಏನು ಬರೋದಿಲ್ಲ. ಹಾಗಾಗಿ ಅದು ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಆಗಿ ಈ ಥರ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ನಾನು ಪನ್ನೀರನ್ನ ಕಟ್ ಮಾಡಿ ವಾಶ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ. ಸೊ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ಕಟ್ ಮಾಡ್ಕೋಬೋದು. ನೋಡಿ ನಾನು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೆ. ಸೊ ಅದು ಕುದೀತಾ ಇರಬೇಕಾದ್ರೆ ಪನ್ನೀರನ್ನ ಹಾಕಿ ನಂತರ ಉಪ್ಪನ್ನ ಸೇರಿಸ್ಕೊಳ್ಳಿ ಸ್ವಲ್ಪ. ನೀವು ಪನ್ನೀರ್ಗೆ ಮ್ಯಾರಿನೇಟ್ ಕೂಡ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಆಲ್ರೆಡಿ ಎಲ್ಲ ಮಸಾಲ ಬಂದು ಗ್ರೇವಿಗೆ ಹಾಕಿರೋದ್ರಿಂದ. ನೀವು ಬೇಕಂದರೆ ಗರಂ ಮಸಾಲ, ಅರಿಶಿನ ಮತ್ತು ಕೊತ್ತಂಬರಿ ಪುಡಿ, ಉಪ್ಪು ಎಲ್ಲ ಸೇರಿಸಿ 1 ರೌಂಡ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೋದು. ಗಟ್ಟಿಯಾಗಿದ್ದಷ್ಟು ಚೆನ್ನಾಗಿರುತ್ತೆ, ಚಪಾತಿಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ. ಸೊ ಹೀಗಿತ್ತು ನಮ್ಮ ಪಾಲಕ್ ಪನ್ನೀರ್ ರೆಸಿಪಿ.